ಸ್ನೇಹಿತರೆ, ಕೇರಳದಲ್ಲಿ ಜಾಸಿ ಎಂಬ ಹೆಸರಿನ ಮುಸ್ಲಿಂ ಯುವಕ ಸರ್ಜರಿ ಮಾಡಿ ಹೆಣ್ಣಾಗುತ್ತಾನೆ. ಸ್ನೇಹಿತರೆ, ಇವತ್ತು ನಾನು ಚರ್ಚೆ ಮಾಡುವ ವಿಷಯ ಗಂಡಾಗಿ ಹುಟ್ಟಿದ ವ್ಯಕ್ತಿಗೆ ಸಂಪೂರ್ಣವಾಗಿ ಹೆಣ್ಣಾಗಿ ಬದಲಾಗಲು ಸಾಧ್ಯ ಇದೆಯಾ? ಈ ವಿಡಿಯೋವನ್ನು ಪ್ರತಿಯೊಬ್ಬರೂ ಕೂಡ ಸ್ಕಿಪ್ ಮಾಡದೆ ನೋಡಬೇಕು. ಇದು ಒಂದು ಮುಖ್ಯವಾದ ಮಾಹಿತಿಯಾಗಿದೆ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಮಾರ್ಪಟ್ಟು ಅವನು ಅವಳಾಗಿ ಜೀವಿಸುವ ಜನರೇ, ಈ ವಿಷಯವನ್ನು ಮೊದಲು ತಿಳಿಯಿರಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿಷಯವನ್ನು ಆರಂಭಿಸೋಣ. ಗಂಡಾಗಿ ಹುಟ್ಟಿದ ವ್ಯಕ್ತಿಗೆ ಹೆಣ್ಣಾಗಲು ಸಾಧ್ಯ ಇದೆಯಾ? ಈ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುವುದಾದರೆ ಇಲ್ಲ, ಸಾಧ್ಯವಿಲ್ಲ. ಗಂಡಾಗಿ ಹುಟ್ಟಿದ ಯುವಕನಿಗೆ ಒಮ್ಮೆಯೂ ಕೂಡ ಹೆಣ್ಣಾಗಲು ಸಾಧ್ಯ ಇಲ್ಲವೇ ಇಲ್ಲ. ಈಗ ನೀವು ಒಂದು ಪ್ರಶ್ನೆ ಕೇಳಬಹುದು, ಈಗಾಗಲೇ ಹಲವಾರು ಯುವಕರು ಗಂಡಾಗಿ ಹುಟ್ಟಿದ ಮೇಲೆ ಸರ್ಜರಿ ಮಾಡಿ ಹೆಣ್ಣಾಗಿ ಬದಲಾಗಿದ್ದಾರೆ ಅಲ್ವಾ? ಇದರ ಉತ್ತರವನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಸ್ಪಷ್ಟವಾಗಿ ವಿವರಿಸುತ್ತೇನೆ, ಕೇಳಿ. ಗಂಡಾಗಿ ಹುಟ್ಟಿದವರ ದೇಹದಲ್ಲಿ XY ಕ್ರೋಮೋಸೋಮ್ ಇರುತ್ತೆ. ಹೆಣ್ಣಾಗಿ ಹುಟ್ಟಿದವಳ ದೇಹದಲ್ಲಿ XX ಕ್ರೋಮೋಸೋಮ್ ಇರುತ್ತೆ. ಗಂಡಸರಲ್ಲಿರುವ XY, ಮಹಿಳೆಯರಲ್ಲಿರುವ XX ಇದು ಜನ್ಮದಿಂದ ಬಂದ ಗುರುತುಗಳಾಗಿವೆ. ಇಂದಿನ ವಿಜ್ಞಾನಕ್ಕೂ ಇದನ್ನು ಬದಲಿಸಲು ಸಾಧ್ಯವಿಲ್ಲ. ಇದನ್ನು ವಿಜ್ಞಾನಿಗಳೇ ಒಪ್ಪಿಕೊಂಡಂತಹ ವಿಷಯಗಳಾಗಿವೆ. ನೀವು ಅಮೆರಿಕಾಗೆ ಹೋಗಿ ಅಲ್ಲಿನ ಟೆಕ್ನಾಲಜಿ ಉಪಯೋಗಿಸಿದರೂ ಸರಿ, ಗಂಡಸರಲ್ಲಿರುವ XYಯನ್ನು ಬದಲಿಸಲು ಸಾಧ್ಯವೇ ಇಲ್ಲ. ಅದೇ ರೀತಿ ಮಹಿಳೆಯರಲ್ಲಿರುವ XX ಅನ್ನು ಬದಲಿಸಿ XY ಮಾಡಲು ಸಾಧ್ಯವೇ ಇಲ್ಲ. ಮತ್ತು ಏನನ್ನು ಬದಲಿಸಬಹುದು ಅಂತ ನೋಡುವುದಾದರೆ, ಲಿಂಗವನ್ನು ಶಸ್ತ್ರಚಿಕಿತ್ಸೆ ಮಾಡಿ ಬದಲಿಸಬಹುದು. ಚೆಸ್ಟ್ಗಳನ್ನು ಎತ್ತರಿಸಬಹುದು. ಮುಖ, ಚರ್ಮ ಮತ್ತು ಧ್ವನಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಬಹುದು. ಇಷ್ಟು ಬದಲಾವಣೆ ಮಾಡಿದರೆ ಹೆಣ್ಣಾಗಲು ಸಾಧ್ಯವಿಲ್ಲ. ಯಾಕೆಂದರೆ ಲಿಂಗವಿಲ್ಲದ ಪುರುಷರನ್ನು ಸ್ತ್ರೀಗಳು ಅಂತ ಯಾರೂ ಕೂಡ ಕರೆಯಲ್ಲ. ಅಂಥವರನ್ನು ಗಂಡು ಹೆಣ್ಣು ಅಲ್ಲದ ವಿಭಾಗಕ್ಕೆ ಆಗಿದೆ ಜನರು ಸೇರಿಸುವುದು. ಇಂತಹ ಟ್ರಾನ್ಸ್ಜೆಂಡರ್ಗಳಿಗೆ ಸಂಪೂರ್ಣವಾಗಿ ಮಹಿಳೆಯಾಗಲು ಸಾಧ್ಯವಿಲ್ಲ. ಒಂದು ನಿಜವಾದ ಮಹಿಳೆಯರ ದೇಹದಲ್ಲಿ ನಡೆಯುವ ಒಂದು ಕಾರ್ಯವಾಗಿದೆ ಗರ್ಭಧಾರಣೆ. ಈ ಲಿಂಗಕ್ರಿಯೆ ನಡೆಸಿದ ಹೆಣ್ಣು ಅಂತ ಹೇಳುವ ಟ್ರಾನ್ಸ್ಜೆಂಡರ್ಗಳಿಗೆ ಗರ್ಭಾಶಯ ಇರಲ್ಲ. ಅವರಿಗೆ ಮಹಿಳೆಯರ ಥರ ಗರ್ಭಧರಿಸಲು ಸಾಧ್ಯವಿಲ್ಲ. ಮತ್ತೆ ನಾನು ಹೆಣ್ಣು ಅಂತ ಹೇಳುವುದಕ್ಕೆ ಅರ್ಥವಿದೆಯಾ? ಮಹಿಳೆಯರಿಗೆ ಪೀರಿಯಡ್ಸ್ ಆಗುತ್ತೆ, ಅದು ಕೂಡ ಈ ಟ್ರಾನ್ಸ್ಜೆಂಡರ್ಗಳಿಗೆ ಆಗಲ್ಲ. ಮತ್ತೆ ಹೇಗೆ ಇವರನ್ನು ಮಹಿಳೆ ಅಂತ ಹೇಳೋದು? ಹಾಗಾಗಿ ಜನ್ಮತಃ ಹುಟ್ಟಿದ ಮಹಿಳೆಯರ ಥರ ಇವರಿಗೆ ಆಗಲು ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಮಹಿಳೆಯರಾಗಬೇಕಾದರೆ ಗಂಡಸರಲ್ಲಿರುವ XYಯನ್ನು ಬದಲಿಸಬೇಕಾಗುತ್ತದೆ. ಅದನ್ನು ಬದಲಿಸಲು ದೇವರಿಗಲ್ಲದೆ ಮನುಷ್ಯರಿಗೆ ಸಾಧ್ಯವಿಲ್ಲ. ಇದು ವಿಜ್ಞಾನವೇ ಒಪ್ಪಿಕೊಂಡಂತಹ ಒಂದು ಸತ್ಯವಾಗಿದೆ. ಆದ್ದರಿಂದ ಗಂಡಾಗಿ ಹುಟ್ಟಿದವರು ಶಸ್ತ್ರಚಿಕಿತ್ಸೆ ಮೂಲಕ ಹೆಣ್ಣು ಅಂತ ಹೇಳಿದರೆ XY ಕ್ರೋಮೋಸೋಮ್ ಅವರ ದೇಹದಲ್ಲಿರುವ ಕಾರಣ ಅವರಿಗೆ ಹೆಣ್ಣಾಗಿ ಬದಲಾಗಲು ಸಾಧ್ಯವಿಲ್ಲ. ಅದೇ ರೀತಿ ಹೆಣ್ಣಾಗಿ ಹುಟ್ಟಿದವಳು ಶಸ್ತ್ರಚಿಕಿತ್ಸೆ ಮೂಲಕ ನಾನು ಗಂಡು ಅಂತ ಹೇಳಿದರೆ ಅವಳ ದೇಹದಲ್ಲಿ XX ಕ್ರೋಮೋಸೋಮ್ ಇರುವ ಕಾರಣ ಅವಳಿಗೆ ಗಂಡಾಗಲು ಕೂಡ ಸಾಧ್ಯವಿಲ್ಲ. ಮತ್ತೆ ಲಿಂಗವಿಲ್ಲದ ಇವರನ್ನು ಕರೆಯುವುದು ಟ್ರಾನ್ಸ್ಜೆಂಡರ್ ಎಂದಾಗಿದೆ.